ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೆಂಗಳೂರಿನ ಎಲ್ಎಚ್ ಭವನದಲ್ಲಿ ನಡೆದ ಆಲ್ ಇಂಡಿಯಾ ವರ್ಕರ್ಸ್ ಕೋಆರ್ಡಿನೇಷನ್ ಕಮಿಟಿಯ ಸಭೆಯಲ್ಲಿ ಹಲವು ಪ್ರಮುಖ ಮುಖಂಡರು ಭಾಗವಹಿಸಿದ್ದರು. ಭಾಗವಹಿಸಿದ ಪ್ರಮುಖ ಮುಖಂಡರು: ರಾಷ್ಟ್ರೀಯ ಅಧ್ಯಕ್ಷರು ಬೈಯಪ್ಪನಹಳ್ಳಿ ಡಾಕ್ಟರ್ ಡಿ. ರಮೇಶ್, ರಾಷ್ಟ್ರೀಯ ಯೂತ್ ವಿಂಗ್ ಚೇರ್ಮನ್ ಸೈಯದ್ ಮುಜಿನ್, ರಾಷ್ಟ್ರೀಯ ಉಪಾಧ್ಯಕ್ಷರು ಸುಜೀಂದ್ರ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್, ಮಹಿಳಾ ವಿಂಗ್ ಸ್ಟೇಟ್ ಕಮಿಟಿ ಛಾಯಾಗೌಡ, ಸ್ಟೇಟ್ ವೈಸ್ ಚೇರ್ಮನ್ ಹರಿಪ್ರಸಾದ್, ಇತರರು ನಾಗರಾಜ್ ಯಾದವ್ ಎಂಎಲ್ಸಿ ಮತ್ತು ಹಲವು ಮುಖಂಡರು. ಸಭೆಯ ಪ್ರಮುಖ ಗುರಿ: ಈ ಸಭೆಯಲ್ಲಿ ಹಲವು ಪ್ರಮುಖ ಅಂಶಗಳ ಬಗ್ಗೆ ಚರ್ಚಿಸಲಾಯಿತು. ನಮ್ಮ ಗುರಿ ಒಂದೇ, ಕಾರ್ಮಿಕರ ಹಿತದೃಷ್ಟಿಯಿಂದ ಸರ್ಕಾರಕ್ಕೆ ಗಮನ ತರುವ ಕೆಲಸಗಳನ್ನು ಮಾಡಬೇಕು ಎಂದು ಮುಖಂಡರುಗಳ ಮುಂದೆ ಹೇಳಿದರು. ಯಾವ ರೀತಿ ನಮಗೆ ಕೊಡ್ತಾ ಇದೆ ಅದನ್ನ ನಾವು ಯಾವ ರೀತಿ ತಲುಪಿಸ್ತಾ ಇದೀವಿ ಅದು ಬಹಳ ಮುಖ್ಯ. ಏನಾಗುತ್ತೆ, ಬಹಳ ಜನಕ್ಕೆ ಇವತ್ತು ಪೌರ ಕಾರ್ಮಿಕರು ನೀವು ಹೇಳೋದ್ರಿಂದ ವಿದ್ಯಾಭ್ಯಾಸ ಕಡಿಮೆ ಇರೋದ್ರಿಂದ ನಾವು ಆ ಪೌರ ಕಾರ್ಮಿಕರಿಗೆ ಒಂದು ಒಳ್ಳೆಯ ಸಹಾಯ ಮಾಡುವಂತ ಬಂದಿದ್ದಾರಲ್ಲ, ಅದು ನಿಜವಾಗ್ಲೂ ಗ್ರೇಟ್. ಬಟ್ ಇದೇ ರೀತಿ ಕೇಂದ್ರ ಸರ್ಕಾರ ಆಗಲಿ, ಮೊದಲನೇದಾಗಿ ಏನು ಕೇಂದ್ರ ಮತ್ತು ರಾಜ್ಯದಿಂದ ಸಿಗುವಂತ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಜನ ದಯವಿಟ್ಟು ಯಾರು ಮಾತಾಡಬೇಡಿ. ಮಾಹಿತಿ ಕೊರತೆ. ಮಾಹಿತಿ ಅಂದ್ರೆ ಮೊದಲು ಏನಾಗುತ್ತೆ ಅಂದ್ರೆ ಕನ್ಸ್ಟ್ರಕ್ಷನ್ ವರ್ಕ್ಸ್ ಯಾರು ಬೇಕಾದ್ರೂ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಲೇಬರ್ ಅಂತ ಮಾಡ್ಕೊಂಡು, ಬಟ್ ಈಗ ಅದನ್ನೆಲ್ಲ ತೆಗೆದಾಕ್ಬಿಟ್ಟಿದೆ. ಈಗ ಯಾವ ಅಖಿಲ ಭಾರತ ಕಾರ್ಮಿಕರ ಸಮನ್ವಯ ಸಮಿತಿ, ಆಲ್ ಇಂಡಿಯಾ ವರ್ಕರ್ಸ್ ಕೋಆರ್ಡಿನೇಷನ್ ಕಮಿಟಿ ಇಡೀ ರಾಷ್ಟ್ರದ ಮಟ್ಟದಲ್ಲಿ ಇವತ್ತು ಬೆಂಗಳೂರಲ್ಲಿ ನಾವು ಏನು ವಿಧಾನ ಪರಿಷತ್ನ ಭವನ ಇದೆ, ಇಲ್ಲಿ ಒಂದು ಎಲ್ಲ ವರ್ಗದ ಕಾರ್ಮಿಕರು ಅಂದ್ರೆ ಕಟ್ಟಡ ಕಾರ್ಮಿಕರು ಇರ್ಬೋದು, ಅಸಂಘಟಿತ ಕಾರ್ಮಿಕರ ಎಲ್ಲ ವರ್ಗಗಳು, ಏನು ಬೀದಿ ವ್ಯಾಪಾರಿಗಳು, ಕಟ್ಟಡ ಕಾರ್ಮಿಕರು, ಗೃಹ ಕಾರ್ಮಿಕರು, ಬೀದಿ ವ್ಯಾಪಾರಿಗಳು, ಡ್ರೈವರ್ಸು ಮತ್ತು ಮೆಕ್ಯಾನಿಕ್ಸು, ಇಂಥ ಪೌರ ಕಾರ್ಮಿಕರು, ಇಂಥ ಕಾರ್ಮಿಕರು ಅನೇಕ ರೆಪ್ರೆಸೆಂಟೇಟಿವ್ಸ್ನ ಕರೆದು ಅವರ ಕುಂದುಕೊರತೆಗಳು ಏನಂತ ಇವತ್ತು ಹೇಳ್ಕೊಂಡು ಆ ವಿಚಾರದಲ್ಲಿ ಬಹಳಷ್ಟು ಚರ್ಚೆ ಆಗಿದೆ. ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡಬಹುದು, ಅಂದ್ರೆ ಅವರ ಸೇವೆ ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನ ಅವ್ರಿಗೆ ಯಾವ ರೀತಿಯಲ್ಲಿ ಕೊಡಿಸೋದು, ಅವ್ರಿಗೆ ರಕ್ಷಣೆ ಯಾವ ರೀತಿಯಲ್ಲಿ ಕೊಡೋದು ಅಂತ ಅವ್ರ ಪರವಾಗಿ ಹೋರಾಟ ಮಾಡಕ್ಕೆ ಇವತ್ತು ಬಹಳ ದೀರ್ಘವಾಗಿ ಚರ್ಚೆ ಆಗಿದೆ. ಅದರಲ್ಲಿ ಬಹಳ ಒಂದು ವಿಚಾರಗಳನ್ನ ಇವತ್ತು ನಾವು ತಗೊಂಡಿದ್ದೀವಿ. ಇದನ್ನ ಸರ್ಕಾರದ ಜೊತೆಯಲ್ಲಿ ಮಾತಾಡಿ ನಾವು ಒಂದು ಸೇತುವೆ ತರ ಅವರಿಗೆ ಒಳ್ಳೇದು ಮಾಡುವಂತ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಇದು ಬಂದು ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿ ಅಂದ್ಬಿಟ್ಟು ಹಲವಾರು ವರ್ಷಗಳಿಂದ ನಾವು ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅಖಿಲ ಭಾರತ ಕಾರ್ಮಿಕರ ಸಮನ್ವಯ ಸಮಿತಿ ಅಂದ್ರೆ ಆಲ್ ಇಂಡಿಯಾ ವರ್ಕರ್ಸ್ ಕೋಆರ್ಡಿನೇಷನ್ ಬಿಟ್ಟು ಇಡೀ ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಒಂದು ಆರ್ಗನೈಸೇಷನ್ ಮಾಡಿ, ಅಂದ್ರೆ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಕಾರ್ಮಿಕರ ಮುಖಂಡರುಗಳು ಸೇರಿ ಒಟ್ಟಾಗಿ ಒಂದು ಕೋರ್ ಕಮಿಟಿ ಮಾಡಿ, ಆ ಕೋರ್ ಕಮಿಟಿಯಲ್ಲಿ ಆಯ್ಕೆ ಮಾಡಿ ನನ್ನನ್ನೇ ರಾಷ್ಟ್ರದ ಅಧ್ಯಕ್ಷರು ಮಾಡಿದ್ದಾರೆ. ಅದರಲ್ಲಿ ಇವತ್ತು ಮೊಟ್ಟ ಮೊದಲನೇ ಸಭೆ ಇವತ್ತು ಇಲ್ಲಿ ಮಾಡಿದ್ದೀವಿ. ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇವತ್ತು ಕಾರ್ಮಿಕ ಮುಖಂಡರುಗಳು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಯಿತು. ಖಂಡಿತವಾಗ್ಲೂ ಕೂಡ ಅದ್ರ ಪರವಾಗಿ ಸಂಘಟನೆ ಮಾಡಿ ಹೋರಾಟ ಮಾಡಿ, ಸರ್ಕಾರ ಜೊತೆಲಿ ಹೋರಾಟ ಮಾಡೋದು ಅಲ್ಲಿ ಮತ್ತೆ ಅಫಿಷಿಯಲ್ಸ್ ಜೊತೆಲಿ ಹೋರಾಟ ಮಾಡೋದ್ರಲ್ಲಿ ಮಾಡಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅವರ ಒಂದು ಪ್ರಾಬ್ಲಮ್ಸ್ ಬಗೆಹರಿಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.
आज हमारा AIWCC का नॉर्मल मीटिंग था अंडर द गाइडेंस एंड चेयरमैनशिप ऑफ डॉक्टर डी रमेश जी. वेरी थैंकफुल कि आपने इस सभा को बुलाया. Representation from across the board, from construction, healthcare, labor, civic, a wide variety of people, अलग अलग तबकों से आज यहाँ पे शरीक हुए. बहुत से चर्चे हुए और बहुत से उनके मुद्दे, उनके परेशानियां, मुश्किलें आगे आई. I am glad that we have had this kind of a gathering. We did not expect, at least I did not expect the kind of turnout we had today. So I am very grateful that this has been a very strong starting point for AIWCC. Hopefully we can work on the lot of points that we have discussed to strengthen the organization, to work for the welfare of the labor. We have discussed a lot of points that we want to put as a 10-point presentation or so. So we can represent to our concerned state governments, national government on certain points. So we look forward to having more and more gatherings. We can protect the rights of the labor. ಈಗ ಎಕ್ಸಾಂಪಲ್ ಇಲ್ಲಿ ಯಾವ್ದೊಂದು ಏನೋ ನಡೀತಿದೆ, ಒಂದು ಹೋಟೆಲ್ ನಡೀತಿದೆ ಅಂತ ತಗೊಳ್ರಿ, ಪಕ್ಕದಲ್ಲಿ ಕ್ಯಾಂಟೀನ್ ಹೋಗಿದ್ದೀವಿ, ಅಲ್ಲಿ ಯಾರು ಕೆಲಸ ಕರೆಕ್ಟ್ ಮಾಡಲ್ಲ, ಅವ್ನು ತೆಗೆದು ಬಿಡ್ತಾರೆ. ಜನರಲ್ಲಿ ಅವ್ರ ಪರವಾಗಿ ಯಾರು ಇರಲ್ಲ, ಯಾರೋ ಪರವಾಗಿರಲ್ಲ, ತೆಗಿತಾರೆ. ಈಗೆಲ್ಲ ದೇಶ ತುಂಬೆ ಕಾರ್ಮಿಕರು ತುಂಬಾ ಕಷ್ಟವಾಗಿದ್ದಾರೆ. ಅವ್ರು ಎಂತ ಪಕ್ಷದಲ್ಲೂ ಓಟ್ ಹಾಕಲ್ಲ ಅಂತ ನಿರ್ಧಾರ ಅವರು ತಗೊಂಡು ಅವ್ರ ಓಟ್ಗಳನ್ನ ಸರಿಸುವಾಗಿದೆ. ಅದ್ರ ಪರವಾಗಿನೇ ಈಗ ಹೋರಾಟ ನಡೀತಾ ಇದೆ. ನಮ್ದು ಪಕ್ಷಕ್ಕೆ ಅತೀತವಾಗಿ ನಾವು ಬ್ಯಾಕ್ ಗ್ರೌಂಡ್ ಕಾಂಗ್ರೆಸ್ ಅವ್ರು ಆಗಿರ್ಬೋದು, ಇಲ್ಲ ಅಂತಿಲ್ಲ, ಬಟ್ ಹೋಗ್ತೀನಿ, ನಾವು ಭಾರತ ದೇಶದ ಕಾರ್ಮಿಕರ ಪರವಾಗಿ ಇರುವಂತವ್ರು.